ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಡೀ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವ ವಾಟಾಳ್ ನಾಗರಾಜ್ ಅವರು ಬಂದ್ ಯಶಸ್ವಿ ಆಗ್ತಾ ಇದೆಯಾ, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಇದರ ಮಧ್ಯದಲ್ಲಿ ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ, ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು ಎಲ್ಲಿದ್ದಾರೆ ಅಂತ. ಯೂಶಲಿ ಬಂದ್ ಪ್ರತಿಭಟನೆಯಲ್ಲಿ ವಿನೂತನ ರೀತಿಯಲ್ಲಿ ಎಂಟ್ರಿ ಕೊಡುವ ವಾಟಾಳ್ ನಾಗರಾಜ್ ಅವರು ಈ ಬಾರಿ ಕೂಡ ಅದೇ ರೀತಿಯ ಪ್ಲಾನ್ ಅಲ್ಲಿ ಇದ್ದಾರೆ. ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ವಾಟಾಳ್ ನಾಗರಾಜ್ ಎಲ್ಲಿದ್ದಾರೆ? ಬೆಳಿಗ್ಗೆ 6 ಗಂಟೆಗೆ ಫೀಲ್ಡ್ಗೆ ಇಳಿತೀನಿ ಅಂತ ಹೇಳ್ಬಿಟ್ಟಿದ್ರು, ಬಟ್ ಎಲ್ಲಿ ಕಾಣಿಸ್ತಿಲ್ವಲ್ಲ. 10 ಗಂಟೆ ಆದ್ರೂ ಕೂಡ ವಾಟಾಳ್ ನಾಗರಾಜ್ ಪತ್ತೇನೇ ಇಲ್ಲ. ಯಾಕೆ? ಬಂದ್ ಯಶಸ್ವಿ ಆಗ್ಲಿಲ್ಲ ಅಂತನಾ? ಅದಕ್ಕೆ ಕಾಣಿಸ್ಕೊಳ್ಳಿಲ್ವಾ? 11 ಗಂಟೆಗೆ ಟೌನ್ ಹಾಲ್ ಬಳಿ ಬರ್ತಾರಂತೆ ವಾಟಾಳ್ ನಾಗರಾಜ್. ಹೇಗ್ ಬರ್ತಾರೆ ಅನ್ನೋದೇ ಪ್ರಶ್ನೆ. ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ತನಕ ಜಾಥಾ ನಡೆಸೋದಕ್ಕೆ ಪ್ಲಾನ್ ರೂಪಿಸಿದ್ದಾರಂತೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ. ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ, ಹೊರತುಪಡಿಸಿ ಜಾಥಾ ರ್ಯಾಲಿ ಇದೆಲ್ಲದಕ್ಕೂ ಕೂಡ ಅವಕಾಶ ಇಲ್ಲ ಪೊಲೀಸರಿಂದ. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆಲ್ಲೂ ಕೂಡ ಪ್ರತಿಭಟನೆ ಮಾಡೋ ಹಾಗಿಲ್ಲ, ಅವಕಾಶವನ್ನ ಪೊಲೀಸರು ಕೂಡ ಕೊಡಲ್ಲ. ಹಂಗಾಗಿ ಕೋರ್ಟ್ ಆದೇಶ ಮೀರಿ ಪ್ರೊಟೆಸ್ಟ್ ಏನಾದ್ರೂ ಮಾಡ್ತೀನಿ ಅಂತ ಹೋದ್ರೆ ಖಂಡಿತ ಪೊಲೀಸರು ಕ್ರಮ ಕೈಗೊಳ್ತಾರೆ. ಹಂಗಾಗಿ ಅಲರ್ಟ್ ಆಗಿದ್ದಾರೆ. ಬಹುತೇಕ ಸೂಕ್ಷ್ಮ ಪ್ರದೇಶದಲ್ಲೆಲ್ಲ ಪೊಲೀಸರ ಸರ್ಪಗಾವಲು ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ವಾಟಾಳ್ ನಾಗರಾಜ್ ಅವರು ವಿನೂತನ ರೀತಿಯಲ್ಲೇ ಯೂಶಲಿ ಎಂಟ್ರಿ ಕೊಡೋದು, ಹಂಗೆ ವಿನೂತನ ರೀತಿಯಲ್ಲೇ ಎಂಟ್ರಿ ಕೊಡ್ತಾರಾ ಅನ್ನೋದು ಪ್ರಶ್ನೆ. ಬಟ್ ಇಷ್ಟೊತ್ತಿಗೆ ಕೊಡಬೇಕಾಗಿತ್ತಪ್ಪ ಎಂಟ್ರಿ. 6 ಗಂಟೆಗೆ ರಸ್ತೆಗಿಳಿದು ಬಿಡ್ತೀನಿ, ಹೋರಾಟ ಮಾಡ್ಬಿಡ್ತೀನಿ, ಬಂದ್ಗೆ ನಾವು ಬೆಂಬಲ ಕೊಡ್ತೀವಿ ಅಂತ. ಬಟ್ ಇಷ್ಟೊತ್ತಾದ್ರೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಎನಿವೆ 11 ಗಂಟೆಗೆ ಟೌನ್ ಹಾಲ್ ಬಳಿ ಬರ್ತಾರಂತೆ. ಅವರ ನೇತೃತ್ವದಲ್ಲಿ ಒಂದು ಜಾಥಾ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಜಾಥಾ ರ್ಯಾಲಿ ಮಾಡೋದಕ್ಕೆ ಮೋಸ್ಟ್ಲಿ ಪೊಲೀಸರು ಅವಕಾಶ ಮಾಡಿಕೊಡೋದು ಡೌಟ್ ಇದೆ. ಎಲ್ಲೆಲ್ಲೂ ಕೂಡ ಪೊಲೀಸರ ಸರ್ಪಗಾವಲು ಇರೋದನ್ನ ನೋಡ್ತಾ ಇದ್ದೀರಿ. ಪೊಲೀಸರು ಅರೆಸ್ಟ್ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ರಸ್ತೆಗಿಳಿತಾ ಇದ್ದಂತೆಯೇ. ಸಾಂಕೇತಿಕವಾಗಿ ಅಲ್ಲಲ್ಲಿ ಹೋರಾಟ ಪ್ರತಿಭಟನೆಗಳನ್ನ ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಅಖಂಡ ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಬಲ ಕಾಣಿಸ್ತಾ ಇಲ್ಲ. ಅಂಥ ವಾತಾವರಣ ಬೆಂಗಳೂರು ಸೇರಿದಂತೆ ಮೈಸೂರು, ಮಂಡ್ಯ ಸೇರಿದಂತೆ ಎಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಪ್ರಾಧಿಕಾರದ ಆದೇಶದ ವಿರುದ್ಧ ನೀವು ಹೋರಾಟ ಮಾಡ್ತೀರಿ ಅಂತ ಆದ್ರೆ ಆದೇಶ ಬಂದಾಗ್ಲೇ ಬಂದ್ಗೆ ಕರೆ ಕೊಡಬೇಕಾಗಿತ್ತು. ಬಟ್ ಆಗ ಜಸ್ಟ್ ಹೋರಾಟಗಳಾಯ್ತು, ಪ್ರತಿಭಟನೆಗಳಾಯ್ತು. ಅದನ್ನ ಮೀರಿ ಈಗ ಆದೇಶದ ವಿರುದ್ಧ ಸ್ವಲ್ಪ ದಿನ ಕಳೀತಾ ಇದ್ದಂತೆ ಬಂದ್ ಅಂತ ಅಂದ್ರೆ ಯಾರು ಕೂಡ ಬೆಂಬಲ ಕೊಡಲ್ಲ. ಯಾಕಂದ್ರೆ ಈ ಬಡ ಮಧ್ಯಮ ವರ್ಗದವ್ರಿಗೆ ಅತಿ ದೊಡ್ಡ ಲಾಸ್ ಆಗಿ ಹೋಗುತ್ತೆ. ಬಂದ್ ಮಾಡ್ಬಿಟ್ರೆ, ಬಂದ್ಗೆ ಬೆಂಬಲ ಕೊಟ್ಬಿಟ್ರೆ ಜೀವನ ನಡೆಸೋದು ಹೇಗೆ ಕಷ್ಟ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ನೈತಿಕ ಬೆಂಬಲ ಕೊಡ್ತೀವಿ, ಆದ್ರೆ ಬಂದ್ ಮಾಡೋ ಮೂಲಕ ಅಲ್ಲ ಅನ್ನೋದನ್ನ ಹೇಳ್ಬಿಟ್ರು. ಹಂಗಾಗಿ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ, ಸಹಮತ ಇಲ್ಲ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇಂಥದ್ದೊಂದು ಪರಿಸ್ಥಿತಿ ಬೆಂಗಳೂರು ಸೇರಿದಂತೆ ಪ್ರಮುಖ ಜಿಲ್ಲೆಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಬೆಂಗಳೂರಿನಲ್ಲಂತೂ ಸದ್ಯಕ್ಕೆ ಬಂದ್ ವಾತಾವರಣ ಇಲ್ಲ. ಎಂದಿನಂತೆ KSRTC, BMTC ಬಸ್ಗಳ ಓಡಾಟ ಆಗ್ತಾ ಇದೆ. ಬಟ್ ವಾಟಾಳ್ ನಾಗರಾಜ್ ಅವರು ಬಂದ ಬಳಿಕ ಪರಿಸ್ಥಿತಿ ಬದಲಾವಣೆ ಆಗುತ್ತಾ, ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಬಟ್ ಅವಕಾಶ ಇದ್ದಂಗಿಲ್ಲ ಜಾಥಾ ರ್ಯಾಲಿಗೆ. ಪೊಲೀಸರು ಆಲ್ರೆಡಿ ಅಲರ್ಟ್ ಆಗಿರುವ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಬಂದ್ ವಾತಾವರಣ ಸದ್ಯಕ್ಕಿಲ್ಲ. ಆದ್ರೆ 6 ಗಂಟೆಗೆ ರಸ್ತೆಗಿಳಿದು ಬಿಡ್ತೀನಿ, ಹೋರಾಟ ಮಾಡ್ತೀನಿ ಅಂದಂತ ವಾಟಾಳ್ ನಾಗರಾಜ್ ಅವರು ಕೂಡ ಈ ಕ್ಷಣಕ್ಕೂ ಪತ್ತೆ ಇಲ್ಲ. ವಿನೂತನ ರೀತಿಯಲ್ಲಿ ಎಂಟ್ರಿ ಕೊಡ್ತಾರಾ? ಎಷ್ಟೊತ್ತಿಗೆ ಬರಬಹುದು? ಹೆಂಗಿರುತ್ತೆ ಮುಂದಿನ ಹೋರಾಟಗಳು ಅಂತ? ಶ್ರುತಿ, ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಕರೆಯನ್ನ ಕೊಟ್ಟಿದ್ರು. ಆದ್ರೆ ನಿನ್ನೆ ಒಂದಷ್ಟು ಸಂಘಟನೆಗಳು ಬಂದಿಗೆ ನಮ್ಗೆ ಸಪೋರ್ಟ್ ಇಲ್ಲ, ನೈತಿಕ ಬೆಂಬಲವನ್ನ ಕೊಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳೋದ್ರ ಮೂಲಕ ಒಂದು ಸಕ್ಸಸ್ ಆಗೋದಿಲ್ಲ ಅನ್ನುವಂತ ಒಂದು ಮುನ್ಸೂಚನೆ ಸಿಕ್ಕಿತ್ತು. ಇದ್ರ ಬೆನ್ನಲ್ಲೇ ವಾಟಾಳ್ ನಾಗರಾಜ್ ಇಲ್ಲ, ನಾವು ಬಂದನ್ನ ಮಾಡೇ ಮಾಡ್ತೀನಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರು. ಸೊ ಆದ್ರೆ ಸದ್ಯಕ್ಕೆ ಬೆಳಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಬಂದಿಗೆ ಬೆಂಬಲವನ್ನ ಮಾಡಿದಂತಹ ಬಹುತೇಕ ಕನ್ನಡ ಪರ ಸಂಘಟನೆಗಳ ಮುಖಂಡರನ್ನ ಪೊಲೀಸರು ಮನೆ ಬಳಿನೇ ವಶಕ್ಕೆ ಪಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಟೌನ್ ಹಾಲ್ ನಿಂದ ನಾನು ಫ್ರೀಡಂ ಪಾರ್ಕ್ ವರೆಗೂ ಪ್ರತಿಭಟನೆ ಜಾಥಾವನ್ನ ಮಾಡ್ತೀನಿ ಅನ್ನುವ ಒಂದು ಮಾತನ್ನ ವಾಟಾಳ್ ನಾಗರಾಜ್ ಹೇಳಿದ್ರು. ಆದ್ರೆ ಹೈಕೋರ್ಟ್ ಸೂಚನೆ ಮೇರೆಗೆ ಫ್ರೀಡಂ ಪಾರ್ಕ್ ಅನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ಹೀಗಾಗಿ
ಫ್ರೀಡಂ ಪಾರ್ಕ್ ನ ಬಳಿ ಮಾತ್ರ ಪ್ರತಿಭಟನೆಯನ್ನ ಮಾಡಬೇಕು. ಟೌನ್ ಹಾಲ್ನಿಂದ ನೀವೇನಾದ್ರು ಪ್ರತಿಭಟನೆಯನ್ನ ಮಾಡಿದ್ರೆ ನಿಮ್ಮನ್ನ ವಶಕ್ಕೆ ಪಡಿತೀನಿ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಈಗಾಗಲೇ ಪೊಲೀಸರು ಕೊಟ್ಟಿದ್ರು. ಇದ್ರ ಹೊರತಾಗಿನೂ ಕೂಡ ವಾಟಾಳ್ ನಾಗರಾಜ್ ಇಲ್ಲ ನಾನು ಟೌನ್ ಹಾಲ್ನಿಂದಾನೇ ಜಾಥಾವನ್ನ ಆರಂಭ ಮಾಡ್ತೀನಿ ಅನ್ನುವಂತಹ ಒಂದು ಪಟ್ಟಣ ಹಿಡಿದಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಟೌನ್ ಹಾಲ್ನ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬ್ಯಾರಿಕೇಡ್ಗಳಾಗಿರ್ಬೋದು ಮತ್ತೆ KSRP ಚುಕುಡಿಯನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. 11 ಗಂಟೆ ಸುಮಾರಿಗೆ ಟೌನ್ ಹಾಲ್ ನ ಬಳಿ ಬರುವಂತ ಸಾಧ್ಯತೆ ಇದೆ ವಾಟಾಳ್ ನಾಗರಾಜ್. ಒಂದ್ ವೇಳೆ ಅವ್ರು ಟೌನ್ ಹಾಲ್ ಹತ್ರ ಬರ್ತಾ ಇದ್ದಂತೆನೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಇನ್ನೊಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ. ವಾಟಾಳ್ ನಾಗರಾಜ್ ಸದ್ಯ ಡಾಲರ್ ಕಾಲೋನಿಯಲ್ಲಿ ಇರುವಂತಹ ತಮ್ಮ ನಿವಾಸದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅಲ್ಲೂ ಕೂಡ ಪೊಲೀಸರು ನಿಯೋಜನೆ ಮಾಡಲಾಗಿದೆ. ಅವ್ರು ಏನಾದ್ರು ಮನೆಯಿಂದ ಆಚೆ ಬಂದಿದ್ದೆ ಆದ್ರೆ ಅಲ್ಲೇನೆ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ವೇಳೆ ಅಲ್ಲಿ ವಶಕ್ಕೆ ಪಡಿಲಿಲ್ಲ ಅಂತಂದ್ರೆ ಟೌನ್ ಹಾಲ್ ನ ಬಳಿ ಬರ್ತಾ ಇದ್ದಂತೆನೆ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳಿದಾವೆ. ಸೊ ಇದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ಪೊಲೀಸ್ ಮಾಡ್ಕೊಂಡಿರುವಂತದ್ದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.